ಈಗ ಒಬ್ಬೊಬ್ಬರು ಒಂದೊಂದು ಸಂಸ್ಥೆ ಒಂದೊಂದು ಡ್ರೆಸ್ಸನ್ನು ಹಾಕ್ಕಂತೈತೆ, ಡ್ರೆಸ್ ಕೋಡ್ ಮಾಡ್ತೈತೆ. ಒಂದು ಶಾಲೆ ಒಳಗೆ ಬ್ಲೂ ಕಲರ್ ದುಪ್ಪಟ್ಟ ಇರ್ತೈತಿ, ಒಂದೊಂದು ಶಾಲೆ ಒಳಗೆ ಗ್ರೀನ್ ಕಲರ್ ದುಪ್ಪಟ್ಟ ಇರ್ತೈತಿ. ಒಂದಿಷ್ಟು ಮಂದಿ ದುಪ್ಪಟ್ಟ ಕೊಳ್ಳಿಗೆ ಹಾಕ್ಕೊಂತಾರೆ, ಹೆಗಲಿಗೆ ಹಾಕ್ಕೊಂತಾರೆ. ಒಂದಿಷ್ಟು ಮಂದಿ ದುಪ್ಪಟ್ಟ ತಲೆಗೆ ಹಾಕ್ಕೊಂತಾರೆ. ಈಗ ಇವ್ರದ ಸಂಸ್ಥೆಯಪ್ಪ, ಯಾರ್ದು RSS ಅವರು ಚಡ್ಡಿ ಹಾಕ್ಯಂತಿದ್ರು, ಕಾಕಿ ಚಡ್ಡಿ, ಹೌದಾ? ಈಗ ಪ್ಯಾಂಟ್ ಮಾಡ್ಯಾರ. ಈಗ ನಾನು ಹಾಕಂದಿಲ್ಲಪ್ಪ, ಗಂಡ ಹಾಕ್ಯಂದಿರ್ಬೋದು, ಬಟ್ ನಾನು ಹೇಳಕತ್ತಿದ್ದು ಅದನ್ನ ಹೇಳ್ತೀನಿ. ನೀವು ಅದನ್ನ ಕೇಳಿದ್ರೆ ಅದನ್ನ ಹೇಳ್ತಿದ್ದೆ. ನೀವು ಹಿಜಾಬದ ಬಗ್ಗೆ ಕೇಳಿದ್ರೆ ಹಿಜಾಬದ ಬಗ್ಗೆ ಹೇಳಕತ್ತೀನಿ ನಾನು. ಸರ್, ಈಗ ಅವರು ಕಾಕಿ ಚಡ್ಡಿ ಹಾಕ್ಯಂತಿದ್ರು, ಯಾರು ಅಬ್ಜೆಕ್ಷನ್ ಮಾಡಿದ್ರ? ಈಗ ಫುಲ್ ಚಡ್ಡಿ ಹಾಕೋಣಕತ್ತಾರ, ಪ್ಯಾಂಟ್ ಹಾಕೋಣ, ಚಡ್ಡಿ ಅಂತೀರ, ಪ್ಯಾಂಟ್ ಅಂತೀರ. ಇದಕ್ಕೆ ಯಾರು ಅಬ್ಜೆಕ್ಷನ್? ಒಂದು ಸಂಸ್ಥೆ, ಈಗ ಒಂದು ಸಂಸ್ಥೆ ಒಳಗೆ ಒಂದೊಂದು ಡ್ರೆಸ್ ಕೋಡನ್ನು ಮಾಡಿರ್ತಾರೆ. ನಾವು ಅವ್ರಿಗೆ ಚಡ್ಡಿ ಹಾಕಬೇಡ ಅಂತ ಹೇಳಿದ್ವಿ ಎಂದಾರ? ಒಂದು ದಿವಸ ಅಂದಿಲ್ಲ ನಾವು. ನೀವು ಇಷ್ಟಾಗಲ್ಲ ಚಡ್ಡಿಯಾರು ಹಾಕ್ಯಾರಿ, ಇಷ್ಟಾಗಲ್ಲ ಚಡ್ಡಿಯಾರು ಹಾಕ್ಯಾರಿ, ಅದು ನಿಮಗೆ ಬಿಟ್ಟಿದ್ದು ವಿಚಾರ. ಸರ್, ಈಗ ನಾವು ಓದುವ ಮಕ್ಕಳ ಮೇಲೆ ನಾವು ಅಂಥ ಸಣ್ಣತನ ರಾಜಕಾರಣ ಕಾಂಗ್ರೆಸ್ನವ್ರಿಗೆ ಅವಶ್ಯಕತೆ ಇಲ್ಲ. ನಾವು ಅದನ್ನು ಮಾಡೋಂಗಿಲ್ಲ. ನಾವು CM ಸಾಹೇಬರು ಹೇಳಿದ್ದು ಬಟ್ಟೆ ಮತ್ತು ಊಟ ಇದು ಸರ್ವ ಸ್ವತಂತ್ರರು ಎಲ್ಲರೂ. ಒಬ್ರು ವೆಜ್ ಊಟ ಮಾಡ್ತಾರೆ, ಒಬ್ರು ನಾನ್ ವೆಜ್ ಊಟ ಮಾಡ್ತಾರೆ. ಬಟ್ಟೆ ಒಳಗೆ ಸಿಂಪಲ್ ರೀ, ಒಂದು ಎಗಲಾಗ ಹಾಕೊಂತಾರೆ, ತಲೆ ಮ್ಯಾಗ ಹಾಕೊಂತಾರೆ. ಆ ದುಪ್ಪಟ್ಟದ ಬಗ್ಗೆ ಅಷ್ಟು